ಪೆಂಗ್ವಿನ್ನ ನಡಿಗೆ ಬದುಕಿನ ಮೌನ ಪಾಠ. 2026ರ ಆರಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಕೋಟ್ಯಾಂತರ ಜನರ ಮನಸ್ಸನ್ನು ಕಲ್ಗೊತ್ತಿದೆ. ಬಿಳಿ ಮಂಜಿನಿಂದ ಆವೃತವಾದ ಅಂಟಾರ್ಟಿಕಾದಲ್ಲಿ ಒಂಟಿಯಾಗಿ ನಡೆಯುವ ಒಂದು ಪೆಂಗ್ವಿನ್. ನೋಡೋಕೆ ಸಿಂಪಲ್ ಆಗಿರೋ ಈ ದೃಶ್ಯಕ್ಕೆ ಇಡೀ ಜಗತ್ತು ಎಮೋಷನಲ್ ಆಗಿದೆ. ನೆಟ್ಟಿಗರು ಇದನ್ನ ಈಗ ನಿಹಿಲಿಸ್ಟ್ ಪೆಂಗ್ವಿನ್ ಅಂತ ಕರೆಯುತ್ತಿದ್ದಾರೆ. ಈ ವಿಡಿಯೋ ಹೊಸದಾಗಿ ಶೂಟ್ ಮಾಡಿದ್ದಲ್ಲ. 2007ರಲ್ಲಿ ಜರ್ಮನ್ ನಿರ್ದೇಶಕ ವರ್ನರ್ ಹರ್ಜೋಗ್ ಅವರು ನಿರ್ಮಿಸಿದ್ದು ಎನ್ಕೌಂಟರ್ಸ್ ಅಟ್ ದಿ ಎಂಡ್ ಆಫ್ ದ ವರ್ಲ್ಡ್ ಅನ್ನೋ ಡಾಕ್ಯುಮೆಂಟರಿ ಒಂದು ದೃಶ್ಯ ಇದು. ಶೂಟಿಂಗ್ ವೇಳೆ ಒಂದು ಪೆಂಗ್ವಿನ್ ತನ್ನ ಕಾಲೋನಿಯನ್ನೆಲ್ಲ ಬಿಟ್ಟು ಸಮುದ್ರದ ಕಡೆಗೆ ಹೋಗದೆ ಉಲ್ಟಾ ದಿಕ್ಕಿನಲ್ಲಿ ಆಹಾರವೂ ಇಲ್ಲದ ಜನರಿಲ್ಲದ ಐಸ್ ಬೆಟ್ಟಗಳ ಕಡೆಗೆ ನಡೆಯುತ್ತಿತ್ತು. ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಗುಂಪಾಗಿ ಇರುತ್ತವೆ. ಹಸಿವಾದ್ರೆ ಸಮುದ್ರಕ್ಕೆ ಹೋಗಿ ಮೀನು ಹಿಡಿದು ಬದುಕುತ್ತವೆ. ಆದರೆ ಈ ಪೆಂಗ್ವಿನ್ ಮಾತ್ರ ಎಲ್ಲ ನಿಯಮಗಳನ್ನು ಮುರಿದು ಒಂಟಿಯಾಗಿ ಒಳನಾಡಿನ ಕಡೆಗೆ ಸಾಗಿತ್ತು. ಅಲ್ಲಿ ಸುಮಾರು 70 ಕಿಲೋಮೀಟರ್ಗಳವರೆಗೆ ಏನೂ ಸಿಗಲ್ಲ. ಕೊನೆಗೆ ಸಿಗೋದು ಸಾವು ಮಾತ್ರ. ಈ ನಡವಳಿಕೆಯನ್ನು ಗಮನಿಸಿದ ನಿರ್ದೇಶಕ ಹರ್ಜೋಗ್, ಇದು ದಾರಿ ತಪ್ಪಿದ ಪೆಂಗ್ವಿನ್ ಅಲ್ಲ, ಬೇಕಂತಲೇ ಸಾವಿನ ದಾರಿಯನ್ನೇ ಆಯ್ಕೆ ಮಾಡಿಕೊಂಡಿದೆ ಎಂದು ಹೇಳಿದ್ದಾರೆ. ಅವರು ಇದನ್ನು ಡೆತ್ ಮಾರ್ಚ್ ಅಂದರೆ ಸಾವಿನ ಯಾತ್ರೆ ಎಂದು ಕರೆದಿದ್ದಾರೆ. ತಡೆಯಲು ಪ್ರಯತ್ನಿಸಿದರೂ ಪೆಂಗ್ವಿನ್ ಮತ್ತೆ ಅದೇ ದಾರಿಯತ್ತ ನಡೆಯಿತು. ಹಾಗಾದ್ರೆ ಈ ಹಳೆಯ ದೃಶ್ಯ 2026ರಲ್ಲಿ ಯಾಕೆ ವೈರಲ್ ಆಯಿತು? ಜನವರಿ ಮಧ್ಯದಲ್ಲಿ ಯಾರೋ ಈ ಕ್ಲಿಪ್ಗೆ ಭಾವನಾತ್ಮಕ ಮ್ಯೂಸಿಕ್ ಸೇರಿಸಿ ಟಿಕ್ಟಾಕ್ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ಶೇರ್ ಮಾಡಿದ್ರು. ಪೆಂಗ್ವಿನ್ ನಡಿಗೆ, ಮ್ಯೂಸಿಕ್ ಮತ್ತು ಹರ್ಜೋಗ್ ಅವರ ಧ್ವನಿ ಮೂರೂ ಸೇರಿ ಜನರ ಹೃದಯ ತಟ್ಟಿತು. ನೋಡುತ್ತಿದ್ದಂತೆ ಲಕ್ಷಾಂತರ ಜನ ಈ ವಿಡಿಯೋ ನೋಡಿ ಕಣ್ಣೀರು ಹಾಕಿದ್ದಾರೆ. ಹಿಂದೂ ಜನರು ಈ ಪೆಂಗ್ವಿನ್ನಲ್ಲಿ ತಮ್ಮನ್ನೇ ನೋಡಿಕೊಳ್ಳುತ್ತಿದ್ದಾರೆ. ದಿನನಿತ್ಯದ ಒತ್ತಡ, ಅದೇ ಕೆಲಸ, ಅದೇ ಜೀವನ ಎಲ್ಲ ಬಿಟ್ಟು ಎಲ್ಲಾದರೂ ದೂರ ಹೋಗಬೇಕು ಅನ್ನೋ ಭಾವನೆ ಈ ಪೆಂಗ್ವಿನ್ನ ನಡಿಗೆಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಿಹಿಲಿಸಂ ಅಂದ್ರೆ ಬದುಕಿಗೆ ಯಾವುದೇ ಅರ್ಥ ಇಲ್ಲ ಅನ್ನೋ ನಂಬಿಕೆ. ಈ ಪೆಂಗ್ವಿನ್ ಕೂಡ ಬದುಕು, ಆಹಾರ, ಸಂಗಾತಿ ಎಲ್ಲವನ್ನು ತ್ಯಜಿಸಿ ಶೂನ್ಯತೆಯ ಕಡೆಗೆ ನಡೆಯಿತು ಅನ್ನೋ ಕಾರಣಕ್ಕೆ ನೆಟ್ಟಿಗರು ಇದನ್ನು ನಿಹಿಲಿಸ್ಟ್ ಪೆಂಗ್ವಿನ್ ಅಂತ ಕರೆತೊಡಗಿದ್ದಾರೆ. ಈ ಪೆಂಗ್ವಿನ್ ಬದುಕಿರ್ಲಿಕ್ಕಿಲ್ಲ, ಆದರೆ ಅದರ ಒಂಟಿ ನಡೆಗೆ ಕೋಟ್ಯಾಂತರ ಜನರಿಗೆ ಜೀವನದ ಬಗ್ಗೆ ಹೊಸ ಪ್ರಶ್ನೆಗಳನ್ನ ಕೇಳಿಸಿದೆ. ಗುಂಪಿನ ಹಿಂದೆ ಹೋಗಲೇಬೇಕು ಅನ್ನೋ ನಿಯಮ ಇಲ್ಲ. ನಿನಗೆ ಸರಿ ಅನಿಸಿದ ದಾರಿಯಲ್ಲಿ ನಡೆಯುವ ಧೈರ್ಯವೇ ಜೀವನ. ಅದೇ ಈ ವೈರಲ್ ವಿಡಿಯೋ ಕೊಡುವ ಮೌನ ಸಂದೇಶ. ಇದು ಕೇವಲ ಒಂದು ಪ್ರಾಣಿಯ ಕಥೆಯಲ್ಲ, ಇದು ಇಂದಿನ ಮನುಷ್ಯನ ಒಳಗಿನ ಒಂಟಿತನದ ಪ್ರತಿರೂಪ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.